ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದ್ಯಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಧನ್ಯವಾದಗಳು. ಸಾಲದಿಂದ ಮುಕ್ತರಾಗಲು ಜ್ಯೋತಿಷ್ಯದ ಸೂತ್ರಗಳು. ಸಾಲದ ಪಾರಾಗಲು ಜ್ಯೋತಿಷ್ಯ ಸೂತ್ರಗಳು ಯಾವುದು ಗೊತ್ತಾ? ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿಯೇ ಸಿಲುಕುತ್ತಾ ಹೋಗುತ್ತಾರೆ. ನಂತರ ಅದರಿಂದ ಹೊರಬರಲಾಗದೆ ಒದ್ದಾಡಲಾರಂಭಿಸುತ್ತಾರೆ. ಇನ್ನು ಕೆಲವರು ಬೇಕು ಅಂತಲೇ ಸಾಲ ಮಾಡುವುದಿಲ್ಲ, ಆದರೆ ಜೀವನದಲ್ಲಿ ಎದುರಾಗುವ ಯಾವುದೋ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಲ ಮಾಡಿಕೊಳ್ಳುತ್ತಾರೆ. ನಂತರ ಗಳಿಸುವ ಆದಾಯದಲ್ಲಿ ಸಾಲ ತೀರಿಸಲಾಗದೆ ಒದ್ದಾಡುವಂತಾಗುತ್ತದೆ. ಆದರೆ ಹೀಗೆ ಸಾಲ ಮಾಡಿಕೊಳ್ಳುವುದು ಹಾಗೂ ಅದನ್ನು ತೀರಿಸಬೇಕೆಂದರೂ ತೀರಿಸಲಾಗದಿರುವುದಕ್ಕೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಸಹ ಕಾರಣವಾಗಿರುತ್ತವೆ. ಏನೇ ಮಾಡಿದರೂ ಸಾಲದ ಹೊರೆ ಇಳಿಯದಿದ್ದಾಗ ಚಿಂತೆ ಆವರಿಸತೊಡಗುತ್ತದೆ. ಹೀಗೆ ಮಾಡಿದ ಸಾಲ ತೀರಿಸಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡುತ್ತಿದ್ದರೆ ಜ್ಯೋತಿಷ್ಯದ ಕೆಲವು ಸೂತ್ರಗಳ ಮುಖಾಂತರ ಸಾಲದ ಸುಳಿಯಿಂದ ಪಾರಾಗಬಹುದು. ನಿಮ್ಮ ಜನ್ಮ ಕುಂಡಲಿ ನೋಡಿದಲ್ಲಿ ಇಂಥ ಸಾಲದ ಸಮಸ್ಯೆಗಳಿಗೆ ನಿಖರ ಕಾರಣವನ್ನು ಪತ್ತೆ ಮಾಡಬಹುದು. ಈ ಕೆಳಗೆ ತಿಳಿಸಲಾದ ಜ್ಯೋತಿಷ್ಯದ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಸಾಲದ ಭಾರ ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಹ ಸುಧಾರಿಸಿಕೊಳ್ಳಬಹುದು. ಸೂರ್ಯ ದೇವರ ಆರಾಧನೆ. ಪ್ರತಿನಿತ್ಯ ಸೂರ್ಯ ದೇವರನ್ನು ಆರಾಧಿಸಿದರೆ ಸಾಲದ ಸುಳಿ ಸೇರಿದಂತೆ ಜೀವನದಲ್ಲಿನ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಸೂರ್ಯ ಆತ್ಮಗೌರವ ಹಾಗೂ ಶಕ್ತಿಯ ಸಂಕೇತವಾಗಿದ್ದು ಆತನ ಆರಾಧನೆಯಿಂದ ಖಂಡಿತವಾಗಿಯೂ ಉತ್ತಮ ಪರಿಣಾಮಗಳನ್ನು ಕಾಣಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ನೀರಿನ ತರ್ಪಣ ಅರ್ಪಿಸಬೇಕು. ಒಂದು ತಂಬಿಗೆ ನೀರಿನಲ್ಲಿ 11 ಕೆಂಪು ಮೆಣಸಿನಕಾಯಿಗಳನ್ನು ನೆನೆಸಿಡಬೇಕು. ಸೂರ್ಯನಿಗೆ ನಮಸ್ಕರಿಸುತ್ತಾ ಈ ನೀರನ್ನು ತರ್ಪಣ ಅರ್ಪಿಸಬೇಕು. ಈ ವಿಧಾನದಿಂದ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು. ಸೂರ್ಯನ ಆರಾಧನೆ ಮಾಡುವಾಗ ಓಂ ಆದಿತ್ಯಾಯ ನಮಃ ಮಂತ್ರವನ್ನು ಉಚ್ಚರಿಸಬೇಕು. ವಿಷ್ಣು ದೇವಸ್ಥಾನದಲ್ಲಿ ಬಾಳೆ ಗಿಡ ನೆಡಿ. ನಿಮ್ಮ ಊರಲ್ಲಿ ಅಥವಾ ಹತ್ತಿರದಲ್ಲಿ ಇರುವ ವಿಷ್ಣು ದೇವಸ್ಥಾನದಲ್ಲಿ 2 ಬಾಳೆ ಗಿಡಗಳನ್ನು ಹೆಣ್ಣು ಹಾಗೂ ಗಂಡು ನೆಡಿ. ಪ್ರತಿದಿನ ಇವಕ್ಕೆ ನೀರು ಹಾಕಿ ಪೋಷಣೆ ಮಾಡಿ. ಗಿಡಗಳು ಹಣ್ಣು ಬಿಡಲು ಆರಂಭಿಸುತ್ತಿದ್ದಂತೆಯೇ ನಿಮ್ಮ ಸಾಲಗಳು ಸಹ ತೀರಲಾರಂಭಿಸುತ್ತವೆ. ಆದರೆ ಈ ಗಿಡದಲ್ಲಿನ ಹಣ್ಣುಗಳನ್ನು ನೀವು ತಿನ್ನದೆ ಅವನ್ನು ಬಡವರಿಗೆ ದಾನ ಮಾಡಬೇಕು. ಸೂಕ್ತವಾದ ನವರತ್ನ ಧಾರಣೆ ಮಾಡಿ. ದುರ್ಬಲ ಗ್ರಹಗತಿಯ ಕಾರಣದಿಂದ ಸಹ ಸಾಲದ ಹೊರೆ ಹೆಚ್ಚಾಗುತ್ತದೆ. ಈ ಸಮಸ್ಯೆ ನಿವಾರಣೆಗೆ ನಿಮಗೆ ಸೂಕ್ತವಾದ ನವರತ್ನವನ್ನು ಧರಿಸಬೇಕಾಗುತ್ತದೆ. ಜ್ಯೋತಿಷಿಗಳ ಬಳಿ ನಿಮ್ಮ ಜನ್ಮ ಕುಂಡಲಿ ತೋರಿಸಿ ಅದಕ್ಕನುಗುಣವಾದ ರತ್ನ ಧಾರಣೆ ಮಾಡಬಹುದು. ನವರತ್ನ ಧಾರಣೆ ಮಾಡಿದ ನಂತರ ಬಹಳ ಬೇಗನೆ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮತ್ತ ಬರುವುದನ್ನು ಕಾಣುವಿರಿ. ಶ್ರೀ ಸೂಕ್ತವನ್ನು ಭಜನೆ ಮಾಡಿ. ಶುಕ್ಲ ಪಕ್ಷದ ಗುರುವಾರಗಳಂದು ಬೆಳಗ್ಗೆ 12 ಗಂಟೆಗೆ ಶ್ರೀ ಸೂಕ್ತವನ್ನು ಭಜಿಸಬೇಕು. ಇದನ್ನು ಮಾಡುವಾಗ ಹಣೆಗೆ ಚಂದನ ಹಾಗೂ ಕೇಸರಿಯ ತಿಲಕ ಇಟ್ಟುಕೊಳ್ಳಬೇಕು. ಸಾಲದ ಸಮಸ್ಯೆ ನಿವಾರಣೆಗೆ ಈ ಸೂತ್ರ ಪರಿಣಾಮಕಾರಿಯಾಗಿದೆ. ಕಪ್ಪು ನಾಯಿಗೆ ಊಟ ಹಾಕಿ. ಪ್ರತಿ ಶನಿವಾರ ಕಪ್ಪು ಬಣ್ಣದ ನಾಯಿಗೆ ಎಣ್ಣೆ ಸವರಿದ ಚಪಾತಿಯನ್ನು ತಿನ್ನಿಸಬೇಕು. ಜೊತೆಗೆ ಒಂದು ತೆಂಗಿನಕಾಯಿಯಲ್ಲಿ ಬೆಲ್ಲ ತುಂಬಿಸಿ ಅದನ್ನು ಆಲದ ಮರದ ಕೆಳಗೆ ಹುಗಿಯಬೇಕು. ಇದರಿಂದ ಸಾಲದ ಶೂಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹನುಮನ ಆರಾಧನೆ ಮಾಡಿ. ಇದೊಂದು ಅತ್ಯಂತ ಕಠಿಣ ಆದರೂ ಅಷ್ಟೇ ಪರಿಣಾಮಕಾರಿಯಾದ ಸೂತ್ರವಾಗಿದೆ. ಪ್ರತಿದಿನ 108 ಬಾರಿ ಹನುಮಾನ್ ಚಾಲೀಸಾ ಪಠಿಸಬೇಕು. ಹೀಗೆ ಸತತ 40 ದಿನ ಮುಂದುವರೆಸಬೇಕು. ಹನುಮಾನ ಚಾಲೀಸಾ ಪಾಠದ ಈ ಅವಧಿಯಲ್ಲಿ ಬ್ರಹ್ಮಚರ್ಯ ಪಾಲಿಸುವುದು ಅತ್ಯಗತ್ಯ. ಅಲ್ಲದೆ ಈ 40 ದಿನಗಳ ಅವಧಿಯಲ್ಲಿ ಮನೆಯನ್ನು ಶುದ್ಧವಾಗಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ಮಾಂಸಾಹಾರವನ್ನು ತ್ಯಜಿಸಬೇಕು. ಈ ವ್ರತದ ನಂತರ ಹನುಮ ದೇವಸ್ಥಾನದಲ್ಲಿ ಹಲ್ವಾ ನೈವೇದ್ಯ ಅರ್ಪಿಸಿದರೆ ಉತ್ತಮ ಫಲ ಸಿಗುತ್ತದೆ. ಅಶೋಕ ಮರ ನೆಡುವುದು. ನಿಮ್ಮ ಮನೆಯ ಅಂಗಳದಲ್ಲಿ ಅಶೋಕ ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿ. ಆಲದ ಮರಕ್ಕೆ ನೀರು ಹಾಕಿ. ಸಾಲದ ಸುಳಿಯಿಂದ ಮುಕ್ತವಾಗಲು ಸತತ 6 ಶನಿವಾರಗಳಂದು ಆಲದ ಮರಕ್ಕೆ ನೀರು ಹಾಕಿ. ಆದರೆ ಹೀಗೆ ಹಾಕುವ ನೀರನ್ನು ಸ್ಮಶಾನದಲ್ಲಿರುವ ಬಾವಿಯಿಂದ ತರಬೇಕಾಗುತ್ತದೆ. ಆಹಾರ ದಾನ ನೀಡಿ. ಪ್ರತಿ ಶುಕ್ರವಾರದಂದು ಬಡವರಿಗೆ ಬಟ್ಟೆ ಹಾಗೂ ಧಾನ್ಯಗಳನ್ನು ದಾನ ಮಾಡಿ. ಸತತ 5 ಶುಕ್ರವಾರ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ಸಿಗುತ್ತದೆ. ಹುಣಸೆ ಮರದ ಟೊಂಗೆ ಇಟ್ಟುಕೊಳ್ಳಿ. ಹುಣಸೆ ಮರದ ಸಣ್ಣ ಟೊಂಗೆಯನ್ನು ತಂದು ಅದನ್ನು ನಿಮ್ಮ ಹಣದ ಲಾಕರ್ ಅಥವಾ ತಿಜೋರಿಯಲ್ಲಿ ಇಡಬೇಕು. ಇದರಿಂದ ನಿಮ್ಮ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಟ್ಟ ಹೆಚ್ಚಾಗುತ್ತದೆ. ಹಸುವಿಗೆ ಬೆಲ್ಲ ತಿನ್ನಿಸುವುದು. ಸತತ 5 ರವಿವಾರಗಳಂದು ಹಸುವಿಗೆ ಬೆಲ್ಲ ತಿನ್ನಿಸಬೇಕು. ಸ್ವತಃ ನಿಮ್ಮ ಕೈಯಾರೆ ಹಸುವಿಗೆ ಬೆಲ್ಲ ನೀಡಬೇಕು. ಕುಂಕುಮ ಅರ್ಪಣೆ. ಗುರುವಾರ ರಾತ್ರಿ ಕುಂಕುಮ ಖರೀದಿಸಿ ಶುಕ್ರವಾರ ಅದನ್ನು ನಿಮ್ಮ ಹತ್ತಿರದ ದೇವಿ ಮಂದಿರಕ್ಕೆ ಅರ್ಪಿಸಬೇಕು. 11 ಶುಕ್ರವಾರಗಳವರೆಗೆ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು. ಹಿಟ್ಟಿಗೆ ಕೇಸರಿ ಹಾಗೂ ತುಳಸಿ ಸೇರಿಸಿ
ಧಾನ್ಯ ಬೀಸಲು ಗಿರಣಿಗೆ ಹೋಗುವ ಮುನ್ನ ಧಾನ್ಯದಲ್ಲಿ 2 ಎಳೆ ಕೇಸರಿ ಹಾಗೂ 7 ತುಳಸಿ ಎಲೆಗಳನ್ನು ಸೇರಿಸಬೇಕು. ಮನೆಯಲ್ಲಿ ಈ ಧಾನ್ಯದ ಹಿಟ್ಟು ಇರುವವರೆಗೂ ಯಾವುದೇ ಆರ್ಥಿಕ ಸಮಸ್ಯೆ ಬಾಧಿಸುವುದಿಲ್ಲ. ದೇವಿಗೆ ಅಲಂಕಾರ ಮಾಡಿಸುವುದು. ನಿಮ್ಮ ಸಮೀಪದ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ದೇವಿಗೆ ಕೇಶಾಲಂಕಾರ ಮಾಡಿಸಿದರೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಗಮನಿಸಿ: ಮದುವೆ ವಿಚಾರ, ಆರೋಗ್ಯ, ಧನ ಲಾಭ, ಶತ್ರು ನಾಶ, ಉದ್ಯೋಗ, ಮನೆಯಲ್ಲಿ ಶಾಂತಿ, ಸಾಲಬಾಧೆಯ ವಿಚಾರ, ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.